ಪೋಷಕರು ಎಷ್ಟು ಎಚ್ಚರದಿಂದ ಇದ್ರೂ ಕೂಡ ಸಾಲದು ಡೆಂಗಿ ಪ್ರಕರಣದ ವಿಷಯದಲ್ಲಿ. ಅದರಲ್ಲೂ ಕೂಡ 1 ವರ್ಷದ ಒಳಗಿನ ಮಕ್ಕಳಲ್ಲೇ ಹೆಚ್ಚು ಡೆಂಗಿ ಪತ್ತೆಯಾಗಿರೋದು ಕೂಡ ಕಳೆದ ಕೆಲವು ತಿಂಗಳಿನಿಂದ ಗೊತ್ತಾಗ್ತಾ ಇದೆ. 1 ವರ್ಷದ ಮಕ್ಕಳನ್ನ ಬಿಡದಂತೆ ಕಾಡ್ತಾ ಇದೆ. 1 ವರ್ಷದ ಒಳಗಿನ 123 ಮಕ್ಕಳಲ್ಲಿ ಈಗಾಗಲೇ ಡೆಂಗಿ ಪಾಸಿಟಿವ್ ಕಂಡು ಬಂದಿದೆ. ಡೆಂಗಿಯಿಂದ ಮಕ್ಕಳನ್ನ ಕಾಪಾಡಿಕೊಳ್ಳಿ ಅಂತ ಆರೋಗ್ಯ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೇಗೆ ಕಾಪಾಡಿಕೊಳ್ಳೋದು? ನಿಮ್ಮ ಮನೆಯ ಸುತ್ತಮುತ್ತ ಹೊಂಡ ಇದ್ರೆ ಅದರಲ್ಲಿ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲೂ ಕೂಡ ಎಲ್ಲೆಲ್ಲಿ ಒಂದು ವಾರಗಟ್ಟಲೆ ತಿಂಗಳಾನ್ಗಟ್ಟಲೆ ನೀರನ್ನ ಶೇಖರಣೆ ಮಾಡಿ ಇಡ್ತಿರೋ ಅವನ್ನು ಕೂಡ ನೀವು ಚೇಂಜ್ ಮಾಡ್ತಾ ಇರಬೇಕು. ನೀರು ಇರಲಿ ಬಿಡು ಅದೇನು ಆಗಲ್ಲ ಅಂತ ಅಂದ್ಕೊಂಡ್ರೆ ಅಲ್ಲಿ ಬಂದು ಈ ಡೆಂಗಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ನಂತರ ಅದರ ಉತ್ಪತ್ತಿ ಹೆಚ್ಚಾಗುತ್ತೆ. ಈ ಮಕ್ಕಳ ವಯಸ್ಸಿನ ಅಂತರ ಮತ್ತು ಎಷ್ಟು ಡೆಂಗಿ ಪಾಸಿಟಿವ್ ಕೇಸ್ಗಳು ಆಗಿದೆ ಅನ್ನೋದರ ಡೀಟೇಲ್ಸ್ ಗಮನಿಸ್ತಾ ಇದ್ರಿ. 5 ತಿಂಗಳ ಮಕ್ಕಳಲ್ಲಿ 15 ಪ್ರಕರಣಗಳು ಈಗ ದಾಖಲಾಗಿದೆ. 5 ತಿಂಗಳ ಮಕ್ಕಳು ಏನು ಮಗು ಇದೆ ಎಳೆಕಂದ, ಅದರಲ್ಲಿ 15 ಕೇಸ್ ಈಗ ದಾಖಲಾಗಿದೆ. 6 ತಿಂಗಳಲ್ಲಿ 10 ಮಕ್ಕಳು, 7 ತಿಂಗಳ 19 ಮಕ್ಕಳಲ್ಲಿ ಪಾಸಿಟಿವ್ ಬಂದಿದೆ. ಇನ್ನು 8 ತಿಂಗಳ 25 ಮಕ್ಕಳಲ್ಲಿ ಪಾಸಿಟಿವ್ ಬಂದಿದೆ. 9 ತಿಂಗಳ ಮಗು 32 ಪಾಸಿಟಿವ್ ಕೇಸ್ ಆಗಿದೆ. 11 ತಿಂಗಳ ಮಗುವಿನಲ್ಲಿ 25 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. 1 ವರ್ಷದ ಮಗುವಿನಲ್ಲಿ 29 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಅಂತ. ಹೇಗೆ ಇದು ಹರಡುತ್ತೆ? ಡೆಂಗಿ ಪಾಸಿಟಿವ್ ತಾಯಿಯಿಂದ ಮಗುವಿಗೆ ಹರಡುತ್ತದೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ತಾರೆ, ಬಟ್ ತಾಯಿಯಿಂದ ಮಗುವಿಗೆ ಹರಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊಳ್ಳೆ ಕಚ್ಚುವುದರಿಂದ ಡೆಂಗಿ ಹರಡುತ್ತೆ. ತಾಯಿಯಿಂದ ಆಂಟಿ ಟ್ರಾನ್ಸ್ಫರ್ನಿಂದ ಮಗುವಿಗೆ ಈ ಒಂದು ಇನ್ಫೆಕ್ಷನ್ ಆಗೋದಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಹಾಲು ಉಣಿಸ್ತಾ ಇರ್ತಾರೆ. ಹಾಗಾಗಿ ಸೊಳ್ಳೆ ಪರದೆಯನ್ನು ಬಳಸುವುದು ಉತ್ತಮ. ಏನು ಮಾಡಬೇಕು ಹಾಗಾದರೆ? ಸೊಳ್ಳೆ ಪರದೆಯನ್ನು ಬಳಸಿ. ಸೊಳ್ಳೆ ಬ್ಯಾಟ್ಗಳಿರುತ್ತೆ, ಅದನ್ನು ಬಳಸಿ. ಅಂದರೆ ಅದರ ಸಂತತಿನೇ ನಾಶ ಆಗೋಗುತ್ತೆ ಬ್ಯಾಟ್ಗಳಿಂದ ನೀವು ಸಾಯಿಸಿದ್ರೆ. ಮಗುವಿನ ಬಳಿ ಸೊಳ್ಳೆ ಸುಳಿಯದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಬೆಳಗ್ಗಿನ ಜಾವದಲ್ಲಿ, ಅದರಲ್ಲೂ ಕೂಡ ಡೇ ಟೈಮಲ್ಲಿ ಕಚ್ಚುವಂತಹ ಸೊಳ್ಳೆಗಳೇನಿದೆ ಅದು ಡೆಂಗಿ ಸೊಳ್ಳೆಗಳಾಗಿರುತ್ತೆ. ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವಂಥದ್ದು, ಎಲ್ಲೆಲ್ಲಿ ನೀರು ಸಂಗ್ರಹ ಆಗುತ್ತೆ ಅದೆಲ್ಲವನ್ನು ಕೂಡ ನೀವು ಕೂಡಲೇ ಕ್ಲೀನ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಅನೇಕ ಈ ಡೆಂಗಿ ವಿಚಾರದಲ್ಲೇ ಅವ್ರಿಗೆ ಎಲ್ಲ ಅಲ್ಲಿರುವಂಥ ಈ ಸೈನ್ಸ್ ಟೀಚರ್ಸ್ಗೆ ಡೆಂಗಿ ವಿಷಯದ ಬಗ್ಗೆ ಮಾಹಿತಿಯನ್ನೆಲ್ಲ ಟ್ರೈನಿಂಗ್ ಕೊಟ್ಟಾಗಿದೆ. ಆ ಟೀಚರ್ಸು ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಅಂತ ಮಕ್ಕಳಿಗೆ ಏನಾಗ್ಬೋದು ನಿಮ್ಮ ಮನೆಗಳಲ್ಲಿ, ಡೆಂಗಿಯಿಂದ ಹೇಗೆ ಹರಡ್ಬೋದು ಅಂತ ಹೇಳಿ ಅವರು ಅದನ್ನು ಮಾಡೋದಕ್ಕೆ ಈಗ ಹೇಳಿದ್ದೀವಿ. ಆದರೆ ನಮ್ಮ ಮೆಡಿಕಲ್ ಆಫೀಸರ್ ಮತ್ತು ನಮ್ಮ MOHಗಳು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಕ್ಕಳಿಗೆ ಮತ್ತು ಅಲ್ಲಿಯ ಟೀಚರ್ಗೆ ಇದೆಲ್ಲ ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ಅದನ್ನು ಅವರ ಇನ್ವಾಲ್ವ್ಮೆಂಟನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆನೂ ಕೂಡ ಮಾಡೋದಕ್ಕೆ ಈಗಾಗಲೇ ಅದು ಪ್ರೊಸೆಸ್ಸಲ್ಲಿದೆ. ಈಗಾಗಲೇ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಳಬಹುದು ಮತ್ತು BBMP ಯಾವ ರೀತಿಯ ಒಂದು ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅಂತ. ನಾವು ಬಹಳಷ್ಟು ನಿಮಗೆ ಒಂದಷ್ಟು ದೃಶ್ಯಗಳನ್ನು ತೋರಿಸಿದ್ವಿ. ಎಲ್ಲೆಲ್ಲಿ ಕಸ ಸಂಗ್ರಹ ಆಗ್ತಾ ಇದೆ ಅಲ್ಲೆಲ್ಲ ಯಾವ ರೀತಿಯಾಗಿ ಹರಡೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ. ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಿಕ್ಕೆ, ಯಾಕಂದ್ರೆ ಮನೆಯ ಸುತ್ತಮುತ್ತ ಅವ್ರವ್ರು ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ರಸ್ತೆಯ ಬದಿಗಳಲ್ಲಿ ಈ ರೀತಿ ರಾಶಿ ಕಸಗಳನ್ನ ಹಾಕಿರ್ತೀರಿ, ಅಲ್ಲಿ ಉತ್ಪತ್ತಿ ಆಗುವಂತಹ ಸೊಳ್ಳೆ, ಅಲ್ಲಿಂದ ಆಗುವಂತಹ ಸಮಸ್ಯೆಗಳನ್ನ ಯಾರು ಕಂಟ್ರೋಲ್ ಮಾಡಬೇಕು? ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಡೆಡ್ಲಿ ಡೆಂಗಿಯ ಆತಂಕ. ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಡೆಂಗಿ ಟೆಸ್ಟಿಂಗ್ಗೆ ಸರ್ಕಾರದಿಂದಲೇ ದರವನ್ನ ನಿಗದಿಪಡಿಸಲಾಗ್ತಾ ಇದೆ. ಹೆಂಗಂದ್ರೆ ಹಂಗೆ ದರವನ್ನ ಫಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಂತಿಷ್ಟೇ ದರವನ್ನ ನಾವು ಫಿಕ್ಸ್ ಮಾಡ್ತೀವಿ, ಅದರಂತೆ ಟೆಸ್ಟಿಂಗ್ ಆಗಬೇಕು ಅನ್ನುವಂತಹ ಒಂದು ಸುತ್ತೋಲೆ. ಖಾಸಗಿ ಆಸ್ಪತ್ರೆಗಳಿಗೆ 1,000 ಒಳಗೆ ದರ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ಇಂದು ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸೋದಕ್ಕೆ ಆರೋಗ್ಯ ಇಲಾಖೆ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಈ ವಾರದೊಳಗೆ ದರವನ್ನ ನಿಗದಿಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಟೆಸ್ಟಿಂಗ್ ಹೋಗ್ಲಿ ಅಥವಾ ಎಲ್ಲೆಲ್ಲಿ ಟೆಸ್ಟಿಂಗ್ ನ ಮಾಡ್ತಾರೋ ಅಲ್ಲೇ ಹೋಗಿ ಮಾಡ್ಕೊಳ್ಳಿ ಅನ್ನೋಕೆ ಬರೋದಿಲ್ಲ. ಖಾಸಗಿ ಆಸ್ಪತ್ರೆಗಳಿಗೂ ಹೋಗ್ತಾರೆ, ಅಲ್ಲಿ ಎದುವಾ ತದ್ವಾ ಬಿಲ್ ಹಾಕೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ದರ ನಿಗದಿಯ ಅವಶ್ಯಕತೆ ಇದೆ. ನಾವು ಡೆಂಗಿಗೆ ಇದುವರೆಗೂ ಮಾಡಿಲ್ಲ, ನೋಡೋಣ, ಬೇಕಾದ್ರೆ ಚೆಕ್ಅಪ್ ಮಾಡ್ತೀವಿ. ವಿ ವಿಲ್ ಲುಕ್ ಇಂಟು ಇಟ್. ನೋಡೋಣ, ಆ ತರ ಇದ್ರೆ ಏರುಪೇರು ಇದ್ರೆ ಮಾಡೋಣ. ದರ ಫಿಕ್ಸ್ ಮಾಡೋದ್ ಬಗ್ಗೆ ಚರ್ಚೆ ಮಾಡಲಿಲ್ಲ ನಾವು. ಡೆಂಗಿಗೆ ಇದುವರೆಗೂ ಮಾಡಿಲ್ಲ, ನೋಡೋಣ, ಬೇಕಾದ್ರೆ ಚೆಕ್ಅಪ್ ಮಾಡ್ತೀವಿ. ವಿ ವಿಲ್ ಲುಕ್ ಇಂಟು ಇಟ್. ನೋಡೋಣ, ಆ ತರ ಇದ್ರೆ ಏರುಪೇರು ಇದ್ರೆ ಮಾಡೋಣ.